ಹಾಗೂ ಎಲ್ಲ ಸಮಾಜದ ಎಲ್ಲ ನಾಗರಿಕರಿಗೂ ಹಾಗೂ ಪತ್ರಕರ್ತರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಭೆ ಗಣೇಶ ಹಬ್ಬದ ಸಭೆಯನ್ನು ನಾವು ಅತ್ಯಂತ ಮುಂದೆ ಬೇಗನೆ ಕರೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಸ್ವಲ್ಪ ಗ್ಯಾಪಲ್ಲಿದೆ. ಈದ್ ಮಿಲಾದ್ ಹಬ್ಬ ಈ ನಾಳೆ 26ಕ್ಕೆ ಹಬ್ಬ ಇದ್ದರೆ ಗೌರಿ ಗಣೇಶ ಹಬ್ಬ ಮುಂದಿನ ತಿಂಗಳು 14ನೇ ತಾರೀಕು ಬರುತ್ತೆ. ಸೊ ಹಾಗಾಗಿ ಎರಡೂ ಹಬ್ಬಗಳ ನಡುವೆ ಸ್ವಲ್ಪ ಅಂತರ ಇರೋದ್ರಿಂದ ಈಗ ಮುಂಚಿತವಾಗಿ ನಾವು ಈ ಒಂದು ಹಬ್ಬವನ್ನು ಸಭೆಯನ್ನು ಕರೆಯಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರತಿ ವರ್ಷದಂತೆ ನಾನು ಇಲ್ಲಿ 2023ರಿಂದ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. 2023ರಿಂದ 23, 24, 25, 26 4ನೇ ಗಣಪತಿಯನ್ನು ನಾವು ಮಾಡ್ತಾ ಇದ್ದೀವಿ. ಹೊನ್ನಾಳಿ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳು ಸುಮಾರು 95 ಹಳ್ಳಿ, ಸಾಸಹಳ್ಳಿ ಹಾಗೂ ಕುಂದೂರು, ಕೂಲಂಬಿ, ಹೊನ್ನಾಳಿ ಟೌನ್ ದೊಡ್ಡ ಗ್ರಾಮಗಳು. ಇಲ್ಲಿ 225 ಗಣಪತಿ ಕೊಡುತ್ತೆ. ಅಂದರೆ ನಮ್ಮ ಹೊನ್ನಾಳಿ ಠಾಣಾ ವ್ಯಾಪ್ತಿಯಲ್ಲಿ 225 ಗಣಪತಿಗಳು ಪ್ರತಿಷ್ಠಾಪನೆ ಆಗುತ್ತೆ. ಅದನ್ನು ನಮ್ಮ ಬೀಟ್ ಪೊಲೀಸರೆಲ್ಲ ನೀಟಾಗಿ ತಗೊಂಡ್ಬರ್ತಾರೆ. ಅದ್ರ ಬಗ್ಗೆ ಒಂದು ವಿಚಾರ. ಅದಕ್ಕಿಂತ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬ ಬಿಟ್ಟು ನಾಡ್ದು 26 ಆಗಸ್ಟ್ 26 ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಕುರಿತು ಇಡೀ ಪ್ರಪಂಚದ ಜೊತೆ ಈದ್ ಮಿಲಾದ್ ಹಬ್ಬವನ್ನು ಮಾಡ್ತಾರೆ. ಆ ಈದ್ ಮಿಲಾದ್ ಹಬ್ಬ ಕುರಿತವಾಗಿ ಹೊನ್ನಾಳಿ ಮತ್ತು ಸಾಸಹಳ್ಳಿಯಲ್ಲಿ ಹೊನ್ನಾಳಿಯಲ್ಲಿ ಬುಧವಾರ 26ನೇ ತಾರೀಕು ಬಂದಿರೋದ್ರಿಂದ ಸಾಸಹಳ್ಳಿಯಲ್ಲಿ ಸಹ 26ನೇ ತಾರೀಕು ಬುಧವಾರ ಇರೋದ್ರಿಂದ ಎರಡೂ ಕಡೆಗೂ ಸಂತೆ ಇದೆ, ಅಂದರೆ ಮಾರ್ಕೆಟ್ ಇದೆ. ಮಾರ್ಕೆಟ್ ಇರೋದ್ರಿಂದ ಹೊನ್ನಾಳಿ ನಗರದ ಮತ್ತು ಸಾಸಹಳ್ಳಿ ಭಾಗದವರು ಈದ್ ಮಿಲಾದ್ ಆಚರಿಸ್ತಕ್ಕಂಥ ಎಲ್ಲ ಜಮಾತ್ನ ಮುಸ್ಲಿಂ ಹಿರಿಯರು ಹಾಗೂ ಜಮಾತ್ ಕಮಿಟಿಯವರು ನಮಗೆ ತಿಳಿಸಿದ್ದಾರೆ. ಹಾಗೂ SP ಸಾಹೇಬರ ನೇತೃತ್ವದಲ್ಲಿ DC ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಶಾಂತಿ ಸಭೆ ಅವರು ತಿಳಿಸಿದ್ದಾರೆ. ನಾವು ಒಂದು ಸಹ ಪೋಸ್ಟ್ಪೋನ್ ಮಾಡ್ಕೊಂತೀವಿ. 27ನೇ ತಾರೀಕು ಈದ್ ಮಿಲಾದ್ ಹಬ್ಬ ಹೊನ್ನಾಳಿಯಲ್ಲಿ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾವು ಸೂಕ್ತ ಬಂದೋಬಸ್ತನ್ನು ಮಾಡಿದ್ದೀವಿ. ಈ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬದಲ್ಲಿ ಈಗಾಗಲೇ ತಾವುಗಳು ರಸ್ತೆಯಲ್ಲಿ, ಸರ್ಕಲ್ಗಳಲ್ಲಿ ಮತ್ತು ನಿಮ್ಮ ಓಣಿಗಳಲ್ಲಿ ಅಲಂಕಾರ ಮಾಡ್ತಿದ್ದೀವಿ. ಫ್ಲೆಕ್ಸ್, ಬಂಟಿಂಗ್ಸ್, ಲೈಟಿಂಗ್ಸ್ ಇದ್ರ ಬಗ್ಗೆ ಈಗಾಗಲೇ ಒಂದು ಜಾಮಿಯಾ ಮಸೀದ್ ಇದರಲ್ಲಿ ನಮ್ಮ ಶಾದಿಮಾಲಲ್ಲಿ ಪೊಲೀಸ್ ಕಮಿಟಿ ಮೀಟಿಂಗ್ ಮಾಡಿದಾಗ AC ಸರ್, ನಾವು, ತಹಶೀಲ್ದಾರ್ ಸರ್ ಮತ್ತು ಚೀಫ್ ಆಫೀಸರ್ ಮೇಡಮ್ ಅವರು, ಹೆಸ್ಕಾಮ್ನವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಆ ಪ್ರಕಾರ ಎಲ್ಲರೂ ಫ್ಲೆಕ್ಸ್, ಬಂಟಿಂಗ್ಸ್ ಹಾಕಬೇಕಾದ್ರೆ ಅನುಮತಿ ಕೊಡ್ಕೋಬೇಕು ಕಡ್ಡಾಯವಾಗಿ. ಆಮೇಲೆ ಯಾವುದೇ ರೀತಿಯಾದ ಫ್ಲೆಕ್ಸನ್ನು ಹಾಕಬೇಕಾದ್ರೆ ಪುರಸಭೆ ಕಡೆಯಿಂದ ಪರ್ಮಿಷನ್ ಕೊಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ. ಅದೇ ಥರ ಪುರಸಭೆ ಕಡೆಯಿಂದ ಮತ್ತು ಹೆಸ್ಕಾಮ್ ಕಡೆಯಿಂದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ ಅಂತ ಭಾವಿಸ್ತೀವಿ. ಮುಖ್ಯವಾಗಿ ಇದನ್ನು ಸೂಕ್ತವಾಗಿ ಸಭೆ ಕರಲಿಕ್ಕೆ ಮೇನ್ ಕಾರಣ ಅಂತಂದರೆ, ಈಗ ನಾವು ಭಾರತೀಯರು ಮೊದಲದಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಭಾರತ ದೇಶದ ಸಂವಿಧಾನವನ್ನು ಗೌರವಿಸಬೇಕು. ದೇಶ ಮೊದಲು, ಆಮೇಲೆ ನಂತರ ಉಳಿದಂತೆ ನಾವೆಲ್ಲರೂ ಪಾಲಿಸಿ ಜೀವನ ಮಾಡ್ತಕ್ಕಂಥದ್ದು ಇದಿದೆ. 365 ದಿವಸದಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ. ಹಿಂದೂ ಧರ್ಮದವರು ಆಚರಿಸ್ತಕ್ಕಂಥ ಹಬ್ಬಗಳಿದೆ, ಮುಸ್ಲಿಂ ಧರ್ಮದವರು ಆಚರಿಸ್ತಕ್ಕಂಥ ಹಬ್ಬಗಳಿದೆ, ಕ್ರಿಶ್ಚಿಯನ್, ಬೌದ್ಧರು ಎಲ್ಲ ರೀತಿಯಂತ ಯಾರ್ಯಾರು ಹಬ್ಬ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ. ಆದರೆ ನಮಗೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲು ದೇಶ, ನಮ್ಮ ದೇಶ ಭಾರತ ದೇಶ ನಂತರ ಆದ ಮೇಲೆ ಉಳಿದಿರ್ತಕ್ಕಂಥ ಎಲ್ಲ ಹಬ್ಬಗಳಾಗಿರ್ಬೋದು, ಏನಿರ್ಬೋದು. ಸೊ ಹಾಗಾಗಿ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಹಬ್ಬಗಳನ್ನ ಇದರಲ್ಲಿ ನಮ್ಮಲ್ಲಿ ಸಂಘರ್ಷ ಬೇಡ. ಹಬ್ಬಗಳ ಆಚರಿಸ್ತಕ್ಕಂಥದ್ದು ಸಂತೋಷಕ್ಕೋಸ್ಕರ ಆಚರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತ ಏನೇನು ಆಚರಿಸಲಿಕ್ಕೆ ಏನು ನಿಬಂಧನೆಗಳು ಕೊಟ್ಟಿರ್ತೀವಿ ಅಥವಾ ನಿಯಮಗಳನ್ನ ರೂಢನೆ ಮಾಡಿರ್ತೀವಿ, ಅದನ್ನೆಲ್ಲ ತಾವು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಅದನ್ನೆಲ್ಲ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಾನು ಅಲ್ಲಿ ಸಭೆಯಲ್ಲಿ ನಾವಾಗಲೇ ಚರ್ಚಿಸಿದ ಥರ ನಮ್ಮ ಶಾದಿಮಾಲಲ್ಲಿ ಏನು ಕೆಲವು ಆಗಸ್ಟ್ 14ನೇ ತಾರೀಕು ನಾವು ಮೀಟಿಂಗ್ ಮಾಡಿದ್ವಿ. ಅದರ ಪ್ರಕಾರ ನೀವೆಲ್ಲ ನಡ್ಕೋಬೇಕು. ಏನು ಈದ್ ಮಿಲಾದ್ ಇದೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಕುರಿತಿರ್ತಕ್ಕಂಥ ಫ್ಲೆಕ್ಸ್ಗಳನ್ನ ತಾವು ಹಾಕ್ಬೋದು. ಆದರೆ ಟಿಪ್ಪು ಸುಲ್ತಾನ್ ಆಗ್ತಕ್ಕಂಥದ್ದು, ಆಮೇಲೆ ಬೇರೆ ಥರದ ಫ್ಲೆಕ್ಸ್ಗಳನ್ನ ಹಾಕ್ತಕ್ಕಂಥದ್ದಕ್ಕೆ ಅದಕ್ಕೆ ನಿರ್ಬಂಧ ಇದೆ. ತಾವೆಲ್ಲ ನೋಡ್ತಾ ಇದ್ರೆ ನಿನ್ನೆ ಚಿಕ್ಕಮಗಳೂರಲ್ಲಿ ಟಿಪ್ಪು ಸುಲ್ತಾನ್ 40 ಅಡಿ ಕಟೌಟ್ ಹಾಕಿದ್ದಾರೆ. ನಾವು ಪೇಪರ್ ಟಿವಿ ಎಲ್ಲ ನೋಡ್ತಾ ಇದ್ರೆ ತಮ್ಗೆ ಗೊತ್ತಾಗ್ತಿರ್ಬೋದು.
40 ಅಡಿ ಕಟೌಟನ್ನು ಹಾಕಿ ಅದನ್ನ ಕಟೌಟ್ ಹಾಕ್ತಾ ಇರ್ತಕ್ಕಂಥ ಇದನ್ನ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ದೇಶದ ಅದನ್ನ ಆಡುಗಳನ್ನ ರಿಲೀಸ್ ಮಾಡಿ ಹಾಕಿರ್ತಕ್ಕಂಥ ವಿಚಾರವಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಆರ್ಗನೈಸರ್ಸ್ ಮೇಲೆ ಯಾರು ಫ್ಲೆಕ್ಸ್ ಹಾಕಿದ್ದಾರೆ, ಯಾರು ಆಡಿಯೋ ವಿಡಿಯೋ ಮಾಡಿ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದನ್ನ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಏನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಈದ್ಗುಲಾದಪ್ಪ ನೀವು ಆಗಲೇ ಪರ್ಮಿಷನ್ ತಗೊಂಡಿದ್ದೀರಿ, ಆ ಪರ್ಮಿಷನ್ ತಗೊಳ್ಳೋ ಪ್ರಕಾರನೇ ಮಾಡಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ಆಗಲಿ ಬೇರೆ ಆಗ್ತಕ್ಕಂಥ ಹಾಕ್ಲಿಕ್ಕೆ ನಿರ್ಬಂಧ ಇದೆ. ಸೊ ಆಮೇಲೆ ಮೆರವಣಿಗೆ ರೂಟ್ ಬಗ್ಗೆ ಈಗಾಗಲೇ ಪರ್ಮಿಷನ್ ತಗೊಂಡಿದ್ರೆ ಅದೇ ಥರ ಮೆರವಣಿಗೆ ರೂಟನ್ನೆಲ್ಲ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಅದೇ ಥರ ನೀವು ನಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಈ ಒಂದು ಸಭೆಯನ್ನು ಕರೆದ ವಿಚಾರ ಏನಂತಂದರೆ, ಗಣೇಶ ಮಾಡ್ತಕ್ಕಂಥವ್ರಿಗೆ ಈಗಾಗಲೇ ಎಲ್ಲ ಕಡೆಗೂ ಈದ್ ಮಿಲಾದ್ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಅವರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಫ್ಲೆಕ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಗಣೇಶ ಹಬ್ಬ ಆಚರಿಸ್ತಕ್ಕಂಥವ್ರು ದಯವಿಟ್ಟು ನೀವುಗಳು ಅವ್ರಿಗೂ ಸಹಕಾರ ಮಾಡಬೇಕು. ಈಗ ಸರ್ಕಲ್ಗಳಲ್ಲಿ ಆಗ್ತಾ ಇರತಕ್ಕಂಥ ಜಾಗದಲ್ಲಿ ನೀವು ಗಣೇಶನ ವಿಚಾರತಕ್ಕಂಥ ಹಬ್ಬದ ವಿಚಾರತಕ್ಕಂಥ ಫ್ಲೆಕ್ಸ್ ಹಾಕೋದು, ಬೌಟ ಹಾಕೋದು, ಬಂಟಿಂಗ್ಸ್ ಕಟ್ಟೋದು ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ಅದು ಅವರಿಗೂ ಅವಕಾಶ ಸಿಗಲ್ಲ. ಅದಕ್ಕೆ ಇಲ್ಲ ಮದುವೆ ಮಾಡ್ತಕ್ಕಂಥದ್ದು ಹೊನ್ನಾಳಿ ಇರ್ಬೋದು, ಸಾಸವಾಡಿ ಇರ್ಬೋದು, ಬೇರೆ ಹಳ್ಳಿಗಳಲ್ಲಿ ಯಾರ್ಯಾರು ಗಣೇಶನ ಹಬ್ಬ ಮಾಡ್ತಾ ಇದ್ದೀರಿ, ಈದ್ ಮಿಲಾದ್ ಆಗೋ ತನಕ ತಾವು ಯಾವುದೇ ರೀತಿಯಾದ ಅಲಂಕಾರವನ್ನಾಗಲಿ ಮಾಡ್ತಕ್ಕಂಥಲ್ಲ. ನೀವು ಬೇಕಿದ್ರೆ ನೀವು ಎಲ್ಲಿ ಗಣಪತಿ ಕೂಡಿಸ್ತೀರಿ ಆ ಗಣಪತಿ ಕುಂದಿರ್ತಕ್ಕಂಥ ಇದರಲ್ಲಿ ನೀವು ಧ್ವಜವನ್ನ ಮಾಡ್ತಾರೆ. ಅದು ಅಂದ್ರಕಂಬದ ಧ್ವಜವನ್ನ ಹಾಸಲಿಕ್ಕೆ ಅಭ್ಯಂತರ ಇರುವುದಿಲ್ಲ. ಆದರೆ ರಸ್ತೆಯಲ್ಲಿ ಅವರು ಈದ್ ಮಿಲಾದ್ ಹಬ್ಬ ಮಾಡಿ 27ಕ್ಕೆ ಈದ್ ಮಿಲಾದ್ ಹಬ್ಬ ಮುಗಿಯುತ್ತೆ, ಅವರಿಗೆ ಒಂದು 2 ದಿವಸ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದನ್ನೆಲ್ಲ ತೆರವುಗೊಳಿಸ್ತಾರೆ. ಅವರು ಸಾಸವಾಡಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಎಲ್ಲ ಕಡೆ ತೆರವುಗೊಳಿಸ್ತಾರೆ. ಆ ತೆರವುಗೊಳಿಸಿದ ನಂತರ ಗಣೇಶನ ಪಂಡಾಲವರು ಗಣೇಶ ಮುಗಿಸ್ತಕ್ಕಂಥ ತಾವು ಇದನ್ನ ಅಲಂಕಾರ ಮಾಡ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಮ್ಮ ಹೊನ್ನಾಳಿಗೆ ಒಂದು ಇದೇ ಥರ ಸಮಸ್ಯೆ ಬಂದಾಗ ನಮ್ಮ MR ಮಹೇಶ್ ಅವರು ಮತ್ತು ನಮ್ಮ ವಿನಯ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ಥರ ಸಹಕಾರ ಎಲ್ಲ ಗಣಪತಿ ಇರ್ತಕ್ಕಂಥ ಎಲ್ಲ ಸಂಘದ ಕಡೆಯಿಂದ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಮಂಡಳಿಯ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಹಕಾರ ಕೊಡಬೇಕು. ಆಮೇಲೆ ಮುಖ್ಯವಾಗಿ ಈಗಾಗಲೇ ನಮಗೆ ಗಣಪತಿ ಹಬ್ಬದು ಎಲ್ಲರಿಗೂ ಗೊತ್ತಿದೆ. ಪ್ರತಿ ಸಲ ಏನು ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀರಿ ಅವರು ಅನುಮತಿಯನ್ನು ತಗೊಳ್ರಿ. ನಿಮಗೆ ಅನುಮತಿ ಕೊಡ್ತಕ್ಕಂಥದ್ದು ನಿಬಂಧನೆ ಇರತಕ್ಕಂಥದ್ದು ಅಂದರೆ ನೀವು ಹಬ್ಬಕ್ಕೆ ತೊಂದರೆ ಮಾಡ್ತಾರೆ ಅಂತ ಭಾವಿಸೋದು ಬೇಡ. ನಾವು ಅದನ್ನು ಮಾಡ್ತಕ್ಕಂಥದ್ದು ನಿಮಗೆ ಸೂಕ್ತ ರಕ್ಷಣೆ ಕೊಡಲಿಕ್ಕೆ, ನಿಮಗೆ ಸೂಕ್ತ ಯಾವುದೇ ರೀತಿಯ ತೊಂದರೆ ಆಗದಿರ್ತಾರ ನಾವು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಇಷ್ಟಪಡ್ತೀನಿ. ಈಗಾಗಲೇ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಆಮೇಲೆ ಮಂಟಪಗಳನ್ನ ನೀವು ಏನು ಗಣಪತಿ ಪೆಂಡಲ್ ಹಾಕ್ತೀರಿ ಅದನ್ನು ಸಾರ್ವಜನಿಕ ಸ್ಥಳದಲ್ಲಿ ಹಾಕಬೇಕಾದ್ರೆ ಸಂಬಂಧಪಟ್ಟ ಪುರಸಭೆಯವರಿಂದ ಅಥವಾ ಗ್ರಾಮ ಪಂಚಾಯತಿಯಿಂದ ಅನುಮತಿ ಕೊಡ್ಕೊಡ್ರಿ. ರಸ್ತೆ ಮಧ್ಯಕ್ಕೆ ನೀವು ಗಣಪತಿಯನ್ನು ಪೆಂಡಲ್ ಹಾಕಿದ್ರೆ ಅಂದರೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ತೊಂದರೆ ಆಗುತ್ತೆ. ಆ ರಸ್ತೆಯಲ್ಲಿ ಆಂಬುಲೆನ್ಸ್ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಪೊಲೀಸ್ ವೆಹಿಕಲ್ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ರಿ. ಆಮೇಲೆ ಕರೆಂಟಿಂದು ಏನಾದರೂ ನೀವು ಅದನ್ನು ಅಲಂಕಾರ ಮಾಡ್ತೀರಿ, ವಿದ್ಯುತ್ತನ್ನು ಸಂಪರ್ಕ ಮಾಡ್ತೀರಿ ಅಂದರೆ ಜನರೇಟರ್ ಇದ್ದರೆ ಅದಕ್ಕೆ ಒಳ್ಳೆ ನೀಟಾಗಿ ಒಳ್ಳೆ ಎಲೆಕ್ಟ್ರಿಷಿಯನ್ ಕಡೆಯಿಂದ ಮಾಡಿಸ್ಕೊಡ್ರಿ. ಇಲ್ಲ ಅಂತಂದರೆ ನೀವು ಬೆಸ್ಕಾಂ ಅವ್ರ ಕಡೆ ಕರೆಂಟಿಂದ ಲೈನಿಗೆ ಹಾಕಂತೀರಿ ಅಂತಂದರೆ ದಯವಿಟ್ಟು ನೀವು ನೇರವಾಗಿ ಹಾಕೊಂಡು ಹೋಗ್ಬೇಡ್ರಿ. ಆ ಬೆಸ್ಕಾಂ ಅವ್ರಿಗೆ ನೀವು ಅದನ್ನು ಅರ್ಜಿ ಕೊಟ್ಟರೆ ಅವ್ರಿಗೆ ಟೆಂಪ್ರರಿ ಕನೆಕ್ಷನ್ ಕೊಡ್ತಾರೆ, ಅದನ್ನು ನೀಟಾಗಿ ಮಾಡಿಕೊಡ್ತಾರೆ. ಅದನ್ನು ತಗೊಳ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಡ್ಡಾಯವಾಗಿ ಇದನ್ನ CC ಕ್ಯಾಮ್ರಾ ಹಾಕ್ಸ್ಕೊಡ್ರಿ. ಗಣಪತಿ ಮೂರ್ತಿಗಳನ್ನ ಯಾರೋ ಏನೋ ಹಾಳು ಮಾಡಿದ್ರು ಅದಾಗಿ ಹಾಳಾಯಿತು ಅಂತಂದರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲರೂ ಹೊಣೆಗಾರ ಹಾಕಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು CC ಕ್ಯಾಮ್ರಾ ಹಾಕೊಳ್ರಿ. ಗಣಪತಿ ಆರ್ಗನೈಸರ್ಸ್ ಯಾರು ಗಣಪತಿ ಕೂಡಿಸ್ತೀರಿ ಅವರು ಅಲ್ಲಿ ಪೆಂಡಲಲ್ಲಿ ದಯವಿಟ್ಟು ಒಬ್ಬರು ಮಲಗ್ರಿ, ರಾತ್ರಿ ಇರಲಿಕ್ಕೆ ಸಂಬಂಧಪಟ್ಟಾಗಿದೆ. ಆಮೇಲೆ ಅಲ್ಲಿ ಸ್ಪೀಕರ್ಗಳು ಹಾಕ್ಲಿಕ್ಕೆ ನಾವೇನು ಹಾಕ್ಬೇಡ್ರಿ ಅಂತ ಹೇಳಲ್ಲ, ಸಣ್ಣದಾಗಿ ಒಂದು ಸ್ಪೀಕರ್ ಹಾಕಿ ಭಕ್ತಿ ಗೀತಗಳನ್ನ ಹಾಕ್ಲಿಕ್ಕೆ ನಮ್ಗೆ ಅಭ್ಯಂತರ ಇರೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಹೊರಗೆ ಏನಂತಕ್ಕೆ ಹಾಕ್ಬೇಡ್ರಿ ಅಂತ ನಾನು ಮನವಿ ಮಾಡ್ತೀನಿ. ಆಮೇಲೆ ಯಾವುದೇ ರೀತಿಯಾದ ಕೋಮು ಭಾವನೆಯನ್ನು ಕೆಳಿಸ್ತಕ್ಕಂಥ ಫ್ಲೆಕ್ಸ್ ಆಗಲಿ ಬ್ಯಾನರ್ ಆಗಲಿ ಮಂಟಪದಲ್ಲಿ ಹಾಕೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಆಮೇಲೆ ಸಾಧ್ಯವಾದಷ್ಟು ಗಣೇಶ ಪೆಂಡಲ್ಗೆ ಒಂದೆರಡು ಡ್ರಮ್ ನೀರು ಅಥವಾ ಒಂದೆರಡು ಬಕೆಟ್ ಮರಳು ಇಟ್ಕೊಳ್ರಿ. ಯಾವುದೇ ರೀತಿಯ ಅಗ್ನಿ ಅನಾಹುತಗಳು ಆಗ್ತಿರೋದ್ರ
ಅದು ಮುನ್ನೆಚ್ಚರಿಕೆ ತಗೊಳ್ಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಗಣೇಶ ಇದರಲ್ಲಿ ದಯವಿಟ್ಟು ಮದ್ಯಪಾನ ಮಾಡಿ ಅಥವಾ ಅಲ್ಲಿ ಗಣಪತಿ ಪೆಂಡಲಲ್ಲಿ ಬೇರೆ ಜೂಜಾಟ ಅಂತ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಲ್ಲರೂ ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡ್ತಿರ್ತಾರೆ. ಯಾರೋ ಒಬ್ಬರು ಅಲ್ಲಿ ಯಾರೋ ಒಬ್ಬರು ಮಾಡಿದಂಥ ತಕ್ಷಣ ಇಡೀ ಗಣಪತಿ ಹೋದ್ರೆ ಎಲ್ಲರೂ ಇದೇ ಮಾಡ್ತಾರಂತ ಭಾವನೆ ಬೇಡ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಆಮೇಲೆ ಹೋದ ಸಲ ತಮಗೆಲ್ಲ ಗೊತ್ತಿದೆ, ಡಿ ಜೆಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಸಹಕಾರ ಕೊಟ್ಟಿಲ್ಲ ಅಂದರೆ ಇದನ್ನು ಮಾಡೋಕ್ಕಾಗ್ತಿದ್ದಿಲ್ಲ. ನಮ್ಮ ದಾವಣಗೆರೆ ಜಿಲ್ಲಾಡಳಿತಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಒಳ್ಳೆ ಹೆಸರು ಬರೋಕ್ಕಾಗ್ತಿದ್ದಿಲ್ಲ. ಎಲ್ಲರೂ ಇವಾಗ ಸಹಕಾರ ಕೊಟ್ಟರೆ ಡಿ ಜೆಯಿಂದ ಎಷ್ಟು ಅನಾಹುತ ಆಗ್ತದೆ ಅನ್ನೋದಕ್ಕೆ, ಎಷ್ಟು ಮಕ್ಕಳು ಸ್ಕೂಲು ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ಸ್ಕೂಲ್ ಕಾಲೇಜಿಗೆ ಹೋಗ್ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಡಿ ಜೆ ಮುಂದೆ ಕೊಡ್ತಾರೆ. ಆಮೇಲೆ ಸಾಕಷ್ಟು ಸೌಂಡ್ ಇದ್ದ ಅನಾರೋಗ್ಯಕ್ಕೆ ಟಿವಿಗೆ ತೊಂದರೆ ಆಗುತ್ತೆ. ಹಾರ್ಟ್ ರಿಲೇಟೆಡ್ ಇಶ್ಯೂ ಇರ್ತಕ್ಕಂಥ ಹಾರ್ಟ್ ಪೇಷಂಟ್ ಇರ್ತಕ್ಕಂಥವ್ರಿಗೆ ತೊಂದರೆ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಅಥವಾ ಬಾಣಂತಿ ಇರ್ತಕ್ಕಂಥ ಹೆಣ್ಮಕ್ಳು ಇದ್ದರೆ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ ತೊಂದರೆ ಆಗುತ್ತೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಆರ್ಥಿಕವಾಗಿ ಹೊರೆ ಆಗುತ್ತೆ. ಇದೊಂದು ಡಿ ಜೆ ಆಗಬೇಕು ಅಂದರೆ ಕನಿಷ್ಠ ಒಂದು 50,000ರಿಂದ 1 ಲಕ್ಷ 2 ಲಕ್ಷ 3 ಲಕ್ಷ ತನಕ ನಿಮ್ಮ ಕೆಪಾಸಿಟಿ, ಹೌದಾ? ಹಾಗಾಗಿ ಅದರಿಂದ ಆರ್ಥಿಕವಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಹೊನ್ನಾಳಿ ನಗರದಲ್ಲಿ 27 ಗಣಪತಿ ಕೊಡ್ತವೆ. 27 ಗಣಪತಿಯವರು ಎಲ್ಲರೂ ಡಿ ಜೆ ತಂದು ಮಾಡಿದ್ರೆ ಎಷ್ಟು ದುಡ್ಡು ಲಾಸ್ ಆಗುತ್ತೆ, ಎಷ್ಟು ಜನಗಳು ತೊಂದರೆ ಆಗುತ್ತೆ. ಒಂದು ದಿವಸ ಗಣಪತಿ ಅಲ್ಲ, ಗಣಪತಿ ಇಡ್ತಕ್ಕಂಥದ್ದು 3 ದಿವಸಕ್ಕೆ ಬಿಡ್ತಾರೆ, 5 ದಿವಸಕ್ಕೆ ಬಿಡ್ತಾರೆ, 9 ದಿವಸಕ್ಕೆ ಬಿಡ್ತಾರೆ, 15 ದಿವಸಕ್ಕೆ ಬಿಡ್ತಾರೆ. ನಾನು ಫಸ್ಟ್ಗೆ 1 ತಿಂಗಳು ಸತತ 1 ತಿಂಗಳ ಕಾಲ ಗಣೇಶ ಬಂದೋಬಸ್ತನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, 1 ತಿಂಗಳ ಕಾಲ ಪೊಲೀಸ್ ಇಲಾಖೆ ಗಣಪತಿ ಬಂದೋಬಸ್ತಲ್ಲೇ ನಾವಿದ್ರೆ, ಗಣಪತಿ ತರದ ಹಿಂದಿನ ದಿವಸ ಒಂದು 3 ದಿವಸ ಗಣಪತಿ ಪ್ರತಿಷ್ಠಾಪನೆ, ಮತ್ತೆ 3 ದಿವಸ ಗಣಪತಿ, 5 ದಿವಸ ಗಣಪತಿ, 9 ದಿವಸ ಗಣಪತಿ, ಹೀಗೆ ದಿನ ಯಾವ ಗಣಪತಿ ಬಿಡ್ತಾರೆ ಅಂತ ನಾವು ಬರೀ ಗಣಪತಿ ಬಂದೋಬಸ್ತ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನೀವು ಸಹ ಅರ್ಥ ಮಾಡ್ಕೋಬೇಕು, ಒಂದು 24 ತಾಸು ಸೇವೆ ಕೊಡ್ತಕ್ಕಂಥ ಇಲಾಖೆ ಪೊಲೀಸ್ ಇಲಾಖೆ 1 ತಿಂಗಳು ಬರೀ ಗಣಪತಿ ಬಂದೋಬಸ್ತ್ ಮಾಡಿದ್ರೆ, ನಾವು ಟ್ರಾಫಿಕ್ ನೋಡೋದು ಯಾರು, ಆಕ್ಸಿಡೆಂಟ್ ಕೇಸ್ಗಳನ್ನು ಅಟೆಂಡ್ ಮಾಡೋದು ಯಾರು, ಕಳ್ಳತನ ಕೇಸ್ ಅಟೆಂಡ್ ಮಾಡೋದು ಯಾರು, ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಮಿಸ್ಸಿಂಗ್ ಆಗಿರ್ತಕ್ಕಂಥ ಪತ್ತೆ ಮಾಡೋದಿಗೆ, ಆಮೇಲೆ ಹಿಂದಿನ ಕೇಸ್ಗಳನ್ನು ತನಿಖೆ ಮಾಡೋದಿಗೆ 1 ತಿಂಗಳು ಸತತ 225 ಗಣಪತಿ ನಮಗೆ ಈಗಿರ್ತಕ್ಕಂಥ ಮಾಹಿತಿ. 225 ಗಣಪತಿನ 1 ತಿಂಗಳು ಸತತ ನಾವು ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಹೊನ್ನಾಳಿಗೆ ಇವರು ಗಣಪತಿ ಇರ್ತಾರೆ, ನಮ್ಮ ಎಂ ಆರ್ ಮಹೇಶ್ ಅವರು, ವಿನಯ್ ಅವರು, ಅವರೆಲ್ಲ ಮಂಜು ಅವರೆಲ್ಲ. ಅವರು ಒಂದು ಸಲಹೆ ಕೊಟ್ಟರು ನಮ್ಮ ಹತ್ರ, ಎ ಸಿ ಸಾಹೇಬ್ ಹತ್ರ ನಮ್ಮ ಹತ್ರ ಇದಕ್ಕಿಂತ ಮುಂಚೆ ಒಂದು ಸಲಹೆ ಕೊಟ್ಟರು. ಸರ್, ಈಗ ಎಲ್ಲ ನಾವು 1 ತಿಂಗಳಿಂದ ನೀವು ಪೊಲೀಸ್ ಇಲಾಖೆ ಮಾಡಬೇಕು, ನಾವು ಎಲ್ಲ ಗಣಪತಿಗಳು ಎಲ್ಲರೂ ಪ್ರತಿಯೊಂದು ಕೇರಳ 27 ಗಣಪತಿ ಬರೀ ಹೊನ್ನಾಳಿ ಟೌನಲ್ಲಿ 27 ಗಣಪತಿಯವರು ಎಲ್ಲ ಜನಗಳ ಹತ್ರ ನಾವು ಅವರಿಗೆ ಕಾಂಟ್ರಿಬ್ಯೂಷನ್ ಕೇಳೋದಿರ್ಬೋದು ಅಥವಾ ಅವರಿಂದ ಸೇವೆ ಕೇಳ್ತಕ್ಕಂಥ ಎಲ್ಲ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇಡೀ ಹೊನ್ನಾಳಿ ಒಂದು ಗಣಪತಿ ಇಟ್ಟು 1 ದಿವಸ ಅದ್ದೂರಿಯಾಗಿ ವಿಸರ್ಜನೆ ಮಾಡ್ತೀವಿ ಅಂತ ಅವರು ಸಲಹೆ ಮಾಡಿದರು. ಅದಕ್ಕೆ ನಾವು ಇದು ಒಳ್ಳೆಯ ಸಲಹೆ ಇದೆ. ಎಲ್ಲ ಗಣಪತಿಯವರು ನಾವು ಅದನ್ನ ಹೇಳಿದ್ವಿ, ನೀವು ಬೇಕಾದ್ರೆ ಒಂದು ಮೀಟಿಂಗ್ ಕರ್ಕೊಂಡು ಎಲ್ಲ ಒಂದು ಸಲ ತೀರ್ಮಾನ ಮಾಡ್ಕೊಳ್ರಿ ಅಂತ. ಅದಕ್ಕೆ ನಾವು ತಾಲೂಕು ಆಡಳಿತ ಇರ್ಬೋದು, ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಹೊನ್ನಾಳಿ ಟೌನ್ನಲ್ಲಿ 1 ಗಣಪತಿ ಇಟ್ಟು 1 ದಿವಸ ಅದ್ದೂರಿಯಾಗಿ ಎಲ್ಲ 9 ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ 1 ದಿವಸ ಬೇಕಾದ್ರೆ ವಿಸರ್ಜನೆ ಮಾಡ್ತೀವಿ ಅಂತ. ಅದು ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದಾರೆ. ಎಲ್ಲ ಗಣಪತಿ ಮಾಡಿ ಯಾರ್ಯಾರು ಕೂಡಿಸ್ತೀರಿ ಎಲ್ಲರೂ ಒಮ್ಮತದ ಅಭಿಪ್ರಾಯ ಇತ್ತು ಅಂತಂದರೆ ಅದನ್ನು ಮಾಡೋದು ಒಳ್ಳೆ ನಿರ್ಧಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ಲೆಕ್ಸ್ ಅವ್ರಿಗೆ ಒಂದು ಫ್ಲೆಕ್ಸ್ ಯಾರಾದರೂ ಫ್ಲೆಕ್ಸ್ ಆಗ್ತಕ್ಕಂಥವ್ರು ನಿಮಗೆ ಗೊತ್ತಿರ್ಬೋದು. ಎಲ್ಲಿ ಬೇಕಾದ್ರ ಕಾನೂನು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಳ್ರಿ. ಎಲ್ಲಿ ಬೇಕಲ್ಲಿ ಫ್ಲೆಕ್ಸ್ ಕಟ್ಟೋದು, ಏನು ಬೇಕಾದ್ರೂ ಫ್ಲೆಕ್ಸ್ ಹಾಕೋದು ತಪ್ಪಾಗುತ್ತೆ. ನಾನು ಹೊನ್ನಾಳಿ ಕಿಂಗು, ನಾನು ಹೊನ್ನಾಳಿ ಡಾನು, ನಾವು ಹೊನ್ನಾಳಿ ಹುಲಿ, ಹೊನ್ನಾಳಿ ಟಗರು, ನಾನು ಈ ಥರ ಎಲ್ಲ ಹಾಕಿದರೆ ಅದು ಏನಾಗುತ್ತೆ, ದೊಡ್ಡ ತಪ್ಪು. ಆಮೇಲೆ ಬೇರೆಯವ್ರಿಗೆ ಪ್ರಚೋದನೆ ಕೊಟ್ಟಾಗುತ್ತೆ. ಯಾರಪ್ಪ ಹೊನ್ನಾಳಿ ಕಿಂಗು, ಉಳಿದ್ರಲ್ಲ ಏನು ಸೈನಿಕರ, ಉಳಿದ್ರಲ್ಲ ಏನು ಬೇರೆ ಥರ ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಈ ಥರದ ಫ್ಲೆಕ್ಸ್ಗಳು ಯಾರು ಹಾಕಿದರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅದು ಕಂಪ್ಲೇಂಟ್ ಕೊಡ್ತಕ್ಕಂಥವ್ರು ಪುರಸಭೆಗೆ ಹಾಕ್ತಾರೆ. ಕರ್ನಾಟಕ ಪಬ್ಲಿಕ್ ಪ್ಲೇಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ. ಸಾರ್ವಜನಿಕ ಸ್ಥಳವನ್ನು ವಿರೂಪಗೊಳಿಸ್ತಕ್ಕಂಥ ಮೇಲೆ ಪ್ರಕರಣ ದಾಖಲು ಮಾಡ್ತಕ್ಕಂಥದ್ದು. ಯಾರು ಈಗ ನಿಮ್ಮ ಮನೆ
ನಿಮ್ಮ ಮನೆ ಒಳಗಡೆ ನೀವೇನು ಬೇಕಾದ್ರೂ ಹಾಕೋಬಹುದು. ನೀವು ಕಿಂಗು, ವರ್ಲ್ಡ್ ಕಿಂಗು, ಇಂಟರ್ನ್ಯಾಷನಲ್ ಕಿಂಗು ಏನಾದ್ರು ಹಾಕೋಬಹುದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ನೀವೇನಿದ್ರೆ ಏನಾದ್ರು ಹಾಕಬೇಕಾದ್ರೆ ಅದು ಗೌರವ ಸೂಚಕವಾಗಿರ್ಬೇಕು. ಗೊತ್ತಾಯ್ತಾ? ನೀವು ಅಲ್ಲಿ ನಾಳೆ ಗಣಪತಿ ಹಬ್ಬ ಇರ್ಬೋದು, ಅಥವಾ ಈದ್ ಮಿಲಾದ್ ಹಬ್ಬ ಇರ್ಬೋದು, ಅಥವಾ ಯಾವುದೇ ಹಬ್ಬ ಇರ್ಬೋದು, ಅಥವಾ ಯಾವುದೇ ಸಮಾರಂಭ ಇರ್ಬೋದು, ನೀವು ಏನಾದರೂ ಸಾರ್ವಜನಿಕ ಸ್ಥಳದಲ್ಲಿ ಫ್ಲೆಕ್ಸ್ ಹಾಕ್ತೀರಿ ಅಂತಂದ್ರೆ ಕಡ್ಡಾಯವಾಗಿ ಪುರಸಭೆಯವ್ರದ್ದು ಅನುಮತಿ ಕೊಡ್ಕೋಬೇಕು. ಅವ್ರು ಅನುಮತಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಏನು ಕಂಟೆಂಟ್ ಹಾಕಿದ್ರಿ ಅಂತ ನೋಡ್ತಾರೆ. ಏನು ಒಳಗಡೆ ಇದೆ, ಏನು ಸಮಾರಂಭ, ಏನಂತ, ಎಷ್ಟು ಸೈಜ್ ಇದೆ, ಅದು ಫ್ಲೆಕ್ಸ್ ಉದ್ದ ಇಲ್ಲ, ಕರೆಂಟಿನ ಕಂಬದ ಕೆಳಗೆ ಕಟ್ತಾರ, ಕರೆಂಟಿನ ಕಂಬದ ಕೆಳಗೆ ಕಟ್ಟಿದ್ರೆ ಏನಾದ್ರು ಸಾರ್ವಜನಿಕ ತೊಂದರೆ ಆಗುತ್ತಾ, ರೋಡ್ಗೆ ಏನಾದ್ರು ರೋಡ್ಗೆ ಅರ್ಧ ರೋಡ್ ಕಳಿಸ್ಬೋದು, ಮನೆ ಮಾಚೆ ಕಟ್ತಾರ ಅಂತ ನೋಡಿ ಅನುಮತಿ ಕೊಡ್ತಾರೆ. ಆಮೇಲೆ ಫ್ಲೆಕ್ಸ್ ಪ್ರಿಂಟ್ ಮಾಡ್ತಕ್ಕಂಥವ್ರು ಏನು ಬೇಕಾದ್ರೂ ಬಂದು ಕಂಟೆಂಟ್ ಕೊಟ್ಟು ಪ್ರಿಂಟ್ ತಗೊಡಪ್ಪ ಅಂತಂದ್ರೆ ನೀವು ಪ್ರಿಂಟ್ ತಗೊಟ್ರೆ ನೀವು ಸಮೇತ ಅದು ಕಾನೂನು ಬಾಹಿರವಾಗಿತ್ತು ಅಂತಂದ್ರೆ ನೀವು ಸಮೇತ ಆರೋಪ ಇರ್ತೀವಿ. ಒಬ್ರು ಫ್ಲೆಕ್ಸ್ನ ಹಾಕಿರ್ತಕ್ಕಂಥವ್ರು ಫ್ಲೆಕ್ಸ್ನ ಪ್ರಿಂಟ್ ಹಾಕಿರ್ತಕ್ಕಂಥವ್ರು ಇವನ್ನ ಅನುಮತಿ ಪಡೆದನ್ನೇ ಹಾಕಿದ್ರೆ ಅದು ಎಲ್ಲರಿಗಿಂತ ತಪ್ಪಾಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯೆಲ್ಲ ಫ್ಲೆಕ್ಸ್ ಹಾಕಿದ್ರೆ ಪುರಸಭೆಯಿಂದ ಕಡ್ಡಾಯ ಅನುಮತಿ ಕೊಡ್ಕೋಬೇಕು, ಇದನ್ನ ಮಾಡಬೇಕು. ಆಮೇಲೆ ಫ್ಲೆಕ್ಸ್ ಹಾಕಿರ್ತಕ್ಕಂಥವ್ರು ಫ್ಲೆಕ್ಸ್ ಅಲ್ಲಿ ಒಂದು ಬರುತ್ತೆ, ಯಾರು ಪ್ರಿಂಟ್ ಹಾಕಿರೋರು ಮತ್ತೆ ಪುರಸಭೆಯಿಂದ ರಸೀದಿ ಸಂಖ್ಯೆ ಬರುತ್ತೆ. ಪುರಸಭೆ ಇಂಥ ಪುಸ್ತಕ ಸಂಖ್ಯೆ, ಇಂಥ ರಸೀದಿ ಸಂಖ್ಯೆ, ಇದನ್ನು ಕಟ್ಟಿರ್ತಕ್ಕಂಥ ಬಿಲ್ ಸಮೇತ ಅದರಲ್ಲಿ ನಂಬರ್ ಹಾಕ್ಬೇಕು. ಇದನ್ನ ಬಿಟ್ಟು ಯಾರಾದ್ರೂ ಫ್ಲೆಕ್ಸ್ ಹಾಕೋದು ಮಾಡಿದ್ರೆ ಅವ್ರ ಮೇಲೆ ಪುರಸಭೆಯವರು ಕಂಪ್ಲೇಂಟ್ ಕೊಡ್ತಾರೆ. ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ನೀವು ಶಿಕ್ಷೆಗೆ ಗುರಿಯಾಗ್ತೀವಿ. ಆಮೇಲೆ ಗಣೇಶನ ಮೆರವಣಿಗೆ ಈಗಾಗಲೇ ತಮಗೆ ವಿಷಯ ತಿಳಿಸಿದ್ದೀನಿ. ಡಿಜೆ ಅಂತೂ ಯಾವುದೇ ಕಾರಣಕ್ಕೂ ಡಿಜೆ ಪರ್ಮಿಷನ್ ಕೊಡಲ್ಲ. ನಾವು ಈಗಾಗಲೇ 15-20 ಮುಂಚೆ ನಿಮಗೆ ಮಾಹಿತಿನ ಕೊಡ್ತಿದ್ದೀವಿ. AC ಸಾಹೇಬರು ಭಾಳ ಸಲ ಹೇಳಿದ್ರು, ಒಂದು ಮೀಟಿಂಗ್ ಕರ್ಕೊಳ್ಳೋ ಸುಮ್ಮನೆ ಅರ್ಜೆಂಟಾಗಿ ಹೇಳ್ಬಿಡೋಣ ಅವರಿಗೆ, ಡಿಜೆಗೆ ಏನಾದ್ರು ದುಡ್ಡು ಕೊಟ್ಟು ಮತ್ತೆ ಆಮೇಲೆ ನಮ್ಮ ಹತ್ರ ಬಂದು ಕೇಳ್ತಾರೆ ಅವ್ರು ಈ ಥರ ಕೊಟ್ಬಿಟ್ಟಿವಿ ಅಂತ. ಅದಕ್ಕೆ ನಮ್ಮ SP ಸಾಹೇಬರು, DC ಸಾಹೇಬರು ಆದೇಶ ಇದೆ. ಅದೇ ಪ್ರಕಾರ ನಮ್ಮ AC ಸಾಹೇಬರು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ. ಯಾವುದೇ ಕಾರಣಕ್ಕೂ ಡಿಜೆ ಕೊಡಲ್ಲ. ನೀವೇನಾದರೂ ಡಿಜೆಗೆ ಅಡ್ವಾನ್ಸ್ ದುಡ್ಡು ಕೊಟ್ಟರೆ ಅಂತಂದ್ರೆ ಅದು ನಿಮ್ಮ ಮನೆ ಬರೋಲ್ಲ. ನಾವು ಪರ್ಮಿಷನ್ ಕೊಡಲ್ಲ. ಅದರ ಬದಲಿ ನೀವು ಲಾಸ್ಟ್ ಟೈಮು ನಮ್ಮ ಮಹೇಶ್ ಅವರು ಅವನ್ನೆಲ್ಲ ಕರೆಸಿದ್ರು, ಪಂಕಾಳೆ ಚಂಡೆ ಮದ್ದಾಳೆ ಅವನ್ನೆಲ್ಲ ಕರೆಸಿದ್ರು. ಆ ಥರ ಮಾದರಿಯಾಗಿ ನೀವು ಮಾಡಿರಿ. ನಮ್ಮೂರಲ್ಲಿ ದಾವಣಗೆರೆ ಇಟ್ಕೊಳ್ಳಿಯಲ್ಲಿ ನಾವು ದೇವಸ್ಥಾನದಲ್ಲಿ ಗಣಪತಿ ಮಾಡ್ತೀವಿ. ಇವತ್ತು 70 ವರ್ಷ ಇರ್ಬೋದು ಬಹುಶಃ. ಅಲ್ಲಿ ಪ್ರತಿ ವರ್ಷ ಎಲ್ಲ ಡಿಜೆ ಎಲ್ಲ ಬೇಕು, ಏನು ಬೇಕಾದ್ರೂ ತಂದು ಮಾಡ್ತಕ್ಕಂಥ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ಇದ್ದಾರೆ ನಮ್ಮ ಊರಾಗಲ್ಲ, ನಮ್ಮ ಕಮಿಟಿಯವರೆಲ್ಲ. ಆದರೂ ಇವತ್ತಿಗೂ ಅಲ್ಲಿ ಏನೇಂದ್ರೆ ಪಾರಂಪರಿಕವಾಗಿರ್ತಕ್ಕಂಥ ಕಲೆಯನ್ನು ಬಳಸ್ಬೇಕು ಅಂತಂದೇಳಿ ಬರೀ ಈ ಥರ ಡ್ರಮ್ ಸೆಟ್ಟು, ಡೊಳ್ಳು, ಆಮೇಲೆ ಕಲಾವಾದ್ಯಗಳು ಬೇರೆ ಬೇರೆ ಕಡೆ ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ಕೇರಳ ಈ ಥರದೆಲ್ಲ ತರಿಸ್ಬಿಟ್ಟು ನಾವು ಅದನ್ನು ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ 5 ದಿವಸದಲ್ಲಿ ಮಾಡ್ತಾರೆ. ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಮನವಿ ಮಾಡ್ತಾ ಇದ್ದೀವಿ, ಡಿವಿಷನ್ ಯಾರು ತರೋಬೇಡ ಮತ್ತು ಎಲ್ಲ ಶಾಂತಿಯುತವಾಗಿ ಮಾಡಿ ಅಂತ ಹೇಳ್ತಾ, ಗಣಪತಿ ಹಬ್ಬದಲ್ಲಿ ಇನ್ನೊಂದು ಮೇಜರ್ ನಮಗೆ ಸಮಸ್ಯೆ ಏನಂತಂದರೆ ಈ ನೇರ ಓಡಾಡ್ತಕ್ಕಂಥ ಜನ ಭಾಳ ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗಾಗಲೇ. ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಂತು ಅಂದರೆ ಸುಮ್ಮನೆ ಅದ್ರ ಮೇಲೆ ಓಡಾಡೋದು, ಹೌದಲ್ರಿ? ಯಾವುದಾದ್ರು ಈಗ ಈಗಲೂ ಬಂತು, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಫಾರಿನಲ್ಲಿ ಯಾವುದೋ ಒಂದು ಕಂಟ್ರಿಲಿ ಕುತ್ಕೊಂಡು ಮೆಸೇಜ್ ಹಾಕಿರ್ತಾನೆ, ಆ ಮೆಕ್ಕಾ ಮದೀನದ ಮೇಲೆ ಯಾವುದಾದ್ರು ಒಂದು ಆಕ್ಷೇಪಣವಾಗಿರ್ತಕ್ಕಂಥ ಚಿತ್ರ ಹಾಕೋದು, ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿ ಆಂಜನೇಯ ಸ್ವಾಮಿ ಮೇಲೆ ಅಥವಾ ಗಣೇಶನ ಮೇಲೆ ಯಾವುದೇ ರೀತಿಯ ಒಂದು ಫ್ಲೆಕ್ಸ್ ಫೋಟೋ ಹಾಕೋದು, ಅದನ್ನ ಯಾರೋ ಬಂದು ಪೋಸ್ಟ್ ಮಾಡೋದು, ಅದನ್ನ ಯಾರೋ ಬಂದು ಲೈಕ್ ಮಾಡೋದು, ಅದಕ್ಕೆ ಯಾರೋ ಬಂದು ಕಮೆಂಟ್ ಹಾಕೋದು. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಬೇರೆ ಟೆಲಿಗ್ರಾಮ್ ಇರ್ಬೋದು, ಏನೇ ಇರ್ಬೋದು. ಅದನ್ನ ಹಾಕಿದ ತಕ್ಷಣ ಇಲ್ಲಿ ಹೊನ್ನಾಳಿಲಿ 2 ಗುಂಪು ಮಾಡೋದು, ಅದು ನಂಗೆ ಹಾಕಿದ ಹಿಂಗೆ ಹಾಕಿದ. ಹೊನ್ನಾಳಿಗೆ ಉದಾಹರಣೆ ಇಲ್ಲಿ ಎಲ್ಲ ಕಡೆಗೂ ಈ ಥರ ಮಾಡ್ಕೊಂಡು ಜಗಳ ಮಾಡೋದು, ಅದನ್ನು ಓಡಾಡ್ಕೊಂಡು. ಅದಕ್ಕೆ ನಾವು ನಿಮ್ಮ ಹತ್ರ ಮನವಿ ಮಾಡ್ತಿದ್ದೀನಿ, ಇದು ಈಗ ಆ ಥರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾದ ಧರ್ಮದ ವಿಚಾರವಾಗಿ ಏನೇ ಮಾಡಿದ್ರು ಅದು ಎಲ್ಲಿಂದ ಪೋಸ್ಟ್ ಆಗಿರುತ್ತೆ ಅದನ್ನು ನಾವು ಕೇಸ್ ಮಾಡ್ತೀವಿ. ನೀವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಅದಕ್ಕೊಂದು ಕಮೆಂಟ್ ಹಾಕಿ, ಅವ್ರಿಗೆ ಕೌಂಟ್ರ್ ಇನ್ನೊಂದು ಕಮೆಂಟ್ ಹಾಕಿ ನೀವು ಅದ್ರ ಮೇಲೆ ಸಿಗಾಕೋಣ ಬೇಡ. ಏನೇ ಇತ್ತು ಗಮನ ಬಂತಂದ್ರೆ ಕೊಡ್ರಿ, ನಾವು ಮಾಡ್ತೀವಿ. ಯಾವುದೇ ಒಂದು ವಾಟ್ಸಪ್ ಗ್ರೂಪ್ ಇರ್ಬೋದು, ಅಥವಾ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಗ್ರೂಪ್ ಇರ್ತಾರಲ್ಲ, ಆ ಗ್ರೂಪಲ್ಲಿ ಯಾರಾದರೂ ಶೇರ್ ಮಾಡಿದ್ರೆ ಆ ಗ್ರೂಪನ್ನು ಅಡ್ಮಿನ್ ಇರ್ತಾರೆ, ಅಡ್ಮಿನ್ನೇ ಮೇನ್ ಆರೋಪಿ ನಂಬರ್ 1 ಆಗ್ತಾರೆ. ಅಡ್ಮಿನ್ ಏನು ಮಾಡಬೇಕು, ಆ ಥರದ್ದು ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಡಿಲೀಟ್ ಮಾಡಬೇಕು, ಅಥವಾ ನಮಗೆ ಮಾಹಿತಿ ಕೊಡಬೇಕು. ಅದನ್ನೇನಾದರೂ ಶೇರ್ ಮಾಡೋದು, ಅದನ್ನು ಕಮೆಂಟ್ ಆಗೋದು ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಇದಾಯ್ತು ಅಂದರೆ ಅದಕ್ಕೆ ನೀವು ಹೊಣೆಗಾರಾಗಿರ್ತೀರಿ. ಆ ಕಾರಣ ಈಗ ಮುಂದೆ ಹಬ್ಬಗಳು ಬರುತ್ತೆ,
ಹಬ್ಬಗಳಲ್ಲಿ ಏನಾದರೂ ಈ ಥರ ಇತ್ತಂದರೆ ಕೂಡಲೇ ನಮ್ಮ ಗಮನ ಕೊಡಬೇಕು. ನಾವು 24 ಬಾರ್ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಗಮನಕ್ಕೆ ನೀವು ತರಬೇಕು. ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಆಮೇಲೆ 112 ಇರುತ್ತೆ, 112 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅದಕ್ಕೆ ನಾವು ನಿಮಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ಇದು ಒಂದು ಪೂರ್ವಭಾವಿ ಸಭೆ ಅಂತ ನೀವು ಭಾವಿಸ್ರಿ. ಇದನ್ನ ಡೀಟೇಲ್ ಆಗಿ ಮುಖಂಡರ ಸಭೆಯನ್ನು ಮಾಡ್ತೀವಿ ನಾವು. ಆ ಸಮಯದಲ್ಲಿ ನಮ್ಮ ಡಿವೈಸ್ಗಳು ಮುಖಂಡರ ಸಭೆ ಆಗುತ್ತೆ. ಈಗ ಪೂರ್ವಭಾವಿ ಮತ್ತೊಂದ್ಸಲ ನಾವು ಮನವಿ ಮಾಡೋದೇನಂತಂದ್ರೆ, ಇಡೀ ಹೊನ್ನಾಳಿ ತಾಲೂಕಲ್ಲಿ ಎಲ್ಲಿ 95 ಅಡಿ ಕಾಸ್ಪೇಟೆ ಹೊನ್ನಾಳಿ ಈದ್ಗಿಲ ಮುಗಿಯೋ ತನಕ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಇದೇ ಇರ್ಬೋದು. ಯಾವುದೇ ರೀತಿಯ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕೋದು ಬೇಡ. ಯಾಕಂದ್ರೆ ಹೊಂದಾಣಿಕೆ ಅಂತ ಜೀವನ ಮಾಡ್ಬೇಕು. ಇವರು ಸಂಘರ್ಷದ ಜೀವನ ಅಲ್ಲ, ಸಾರ್ವಜನಿಕರ ಎಲ್ಲರಿಗೂ ಸಂಬಂಧಪಟ್ಟಿದೆ. ಈಗ ಫಸ್ಟ್ ಅವ್ರದ್ದು ಹಬ್ಬ ಇದೆ, ಈದ್ಗಳ ಹಬ್ಬ ಇರೋದ್ರಿಂದ ಫ್ಲೆಕ್ಸ್ ಬಂಟಿಂಗ್ಸ್ ಡೆಕೋರೇಷನ್ ಮಾಡಲಿಕ್ಕೆ ಅವರು ಅನುಮತಿ ಪಡ್ಕೊಂಡು ಮಾಡ್ತಾರೆ. ಅದಕ್ಕೆಲ್ಲರೂ ಸಹಕಾರ ಮಾಡ್ರಿ. ನಂತರ ಗಣೇಶನ ಹಬ್ಬ ಆಗುತ್ತೆ. ಗಣೇಶನ ಹಬ್ಬ ಸಮಯದಲ್ಲಿ ಇವರು ಈದ್ಗಳ ಹಬ್ಬ ಬಂದಿರ್ತಕ್ಕಂಥ ಎಲ್ಲರೂ ಕಡ್ಡಾಯವಾಗಿ ಅದನ್ನ 2-3 ಸಲ ಈದ್ಗಳ ಮುಗಿದ ತಕ್ಷಣ 2-3 ಸಲ ಫುಲ್ಲು ಕ್ಲಿಯರ್ ಮಾಡಬೇಕು. ಆಮೇಲೆ ಗಣೇಶನ ಹಬ್ಬಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಶಾಂತಿಯಿಂದ ಮತ್ತೆ ಸೌಹಾರ್ದತೆಯಿಂದ ನಾವು ಕೆಲಸ ಮಾಡಬೇಕಂದ್ರೆ ನಮ್ಮ ಸಹಕಾರ ಅತ್ಯಂತ ಮುಖ್ಯ. ಹಾಗಾಗಿ ಎಲ್ಲರೂ ಸಹಕಾರವನ್ನು ಕೋರ್ತಾ ನನ್ನ ಮಾತು ಮುಗಿಸಿ ಜೈ ಜೈ.